ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಉಲ್ಲನ್ ಹಾಕ್ತಾಯಿದ್ದೆ, ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ 2 ಡೇಸಿಂದ. ಒಂದು ಸಣ್ಣ ವಿಡಿಯೋ ಹಾಕೋಣ, ಅಪ್ಲೋಡ್ ಮಾಡೋಣ ಅಂತ ಈ ಸಣ್ಣ ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ. ಸೊ ಲೀಫ್ ಡಿಸೈನ್ ಹಾಕ್ತಿದ್ದೀನಿ ನಾನೀಗ. ನಾನು ನಿಮಗೆ ಇದಾಗಲೇ ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನನಗೆ ಇಷ್ಟು ಆರ್ಡ್ರ್ ಬಂದಿದೆ, ಯಾವ್ಯಾವ್ದನ್ನ ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಅಂತ. ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಫಿನಿಷ್ ಮಾಡೋಕ್ಕಾಗಿಲ್ಲ. ಹಾಗಂತ ಆರ್ಡ್ರ್ ಏನು ನಾನು ಕ್ಯಾನ್ಸಲ್ ಮಾಡಿಲ್ಲ, ಬಟ್ ಕೊಡೋರಿಗೆ ಹೇಳಿದ್ದೀನಿ ಲೇಟಾಗಿ ಕೊಡ್ತೀನಿ ಅಂತ. ಕೆಲಸದ ಒತ್ತಡ ಮತ್ತು ಹೆಲ್ತ್ ಇಶ್ಯೂ ಇರೋದ್ರಿಂದ ಬೇಗ ಹಾಕ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಲೇಟ್ ಆಗ್ತಿದೆ. ಸೊ ಅದರಲ್ಲಿ ನಾನಿವತ್ತೊಂದು ತೋರಣಕ್ಕೆ ಅಂತ ಲೀಫ್ ಡಿಸೈನ್ ಬೇಕಿತ್ತು, ಸೊ ಹಾಕ್ತಿದ್ದೆ. ಹಾಗೆ ನಾನು ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಈ ಕೆಲಸ ನನಗೆ ನನ್ನ ಅಜ್ಜಿಯಿಂದ ಕಲಿತಿದ್ದು, ಒಂಥರ ವರ ಅಂತಲೇ ಹೇಳ್ಬೋದು. ಇದನ್ನು ಕಲಿಯುವಾಗೆಲ್ಲ ತುಂಬ ಬೇಜಾರು ಅನ್ನಿಸ್ತಿತ್ತು. ಇದನ್ನೆಲ್ಲ ಕಲಿಸ್ತಾರಲ್ಲಪ್ಪ ಇವರು ಅಂತ ಅನ್ನಿಸ್ತಿತ್ತು. ಬಟ್ ನಮ್ಮ ಅಜ್ಜಿ ಕಲಿಸುವಾಗ ಹೇಳ್ತಿದ್ದಿದ್ದು, ಯಾರಿಗೆ ಯಾವಾಗ ಏನು ಕೈ ಹಿಡಿಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಹೆಣ್ಮಕ್ಳು ಎಲ್ಲದನ್ನು ಕಲ್ತಿರಬೇಕು, ಎಲ್ಲನೂ ಮಾಡೋ ಅಷ್ಟು ಧೈರ್ಯ ಇರಬೇಕು ಅಂತ ಹೇಳ್ತಿದ್ರು. ಆ ವಯಸ್ಸಿಗೆ ಆ ಮಾತು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಬಟ್ ನಾವು ದೊಡ್ಡವರಾಗಿ ಒಂದು ಲೆವೆಲ್ಲಿಗೆ ಬಂದಮೇಲೆ ಈಗ ನಮಗೆ ಆ ಮಾತು ಏನಂತ ಕೇಳಿದ್ರು ಅಂತ ಅರ್ಥ ಆಗುತ್ತೆ. ಪರ್ಟಿಕ್ಯುಲರಾಗಿ ನನಗೆ ಏನಂತಕ್ಕೆ ಈ ಕೆಲಸ ಕಲಿಸಿದ್ರು ಅಂತ ಅರ್ಥ ಆಗುತ್ತೆ. ಈ ಕೆಲಸ ನನಗೆ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಏನಂತಕ್ಕೆ ಅಂದರೆ, ನಾನೊಂದು ಟೈಮಲ್ಲಿ ಡಿಪ್ರೆಸ್ಸಿಗೆ ಅಂತ ಹೋದಾಗ, ನನ್ನ ಒಬ್ಬಂಟಿ ಅಂತ ಅನ್ನಿಸ್ದಾಗ ನನಗೆ ನನ್ನ ಕೈ ಹಿಡಿದಿದ್ದು ಈ ಕೆಲಸ. ನಾನು ತುಂಬ ಇಷ್ಟಪಟ್ಟು ಈ ಕೆಲಸನ ಮಾಡ್ತೀನಿ. ಪ್ರತಿ ಒಂದು ಡಿಸೈನು ಹಾಕಿ ಕಂಪ್ಲೀಟ್ ಮಾಡುವಾಗ ಅದರಲ್ಲಿರೋ ಖುಷಿನೇ ಬೇರೆ. ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ನೀವು ನಿಮ್ಗೆ ಯಾವುದಾದ್ರೂ ಒಂದು ಕೆಲಸ ಇಷ್ಟ ಆದರೆ ಆ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಆ ಕೆಲಸ ಯಾರೇ ಏನೇ ಕೈ ಬಿಟ್ರೂ ನಿಮ್ಗೆ ಆ ಕೆಲಸ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ನನಗೆ ನನ್ನ ಚಿಕ್ಕ ವಯಸ್ಸಲ್ಲಿ ಕಲ್ತಿರೋ ಈ ಕೆಲಸ ಆಗಿರ್ಬೋದು, ಬಟ್ ನನ್ನ ತುಂಬ ಕೈ ಹಿಡ್ದೈತೆ. ನೋಡಿ, ಫಿನಿಶಿಂಗ್ ಈ ಥರ ಬರುತ್ತೆ. ನೀವು ಟ್ರೈ ಮಾಡೋ ಹಾಗಿದ್ರೆ ಹೇಳಿ, ನಾನು ಫುಲ್ ವೀಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.